ಹಸ್ಬೆಂಡ್ ಕೆಲಸ ಬೇಕು ಅಂತ ಹೇಳಿ ಬಂದಿದ್ದು. ಅದಕ್ಕೂ ಮುಂಚೆ ನಾನು ದೇವ್ರು ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಪೂಜೆ ಮಾಡ್ತಿದ್ರು, ಉಪವಾಸ ಮಾಡ್ತಿದ್ರು. ನಾನು ಅವ್ರಿಗೆಲ್ಲ ಬೈತಿದ್ದೆ, ದೇವ್ರು ಎಲ್ಲಿದ್ದಾನೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಜನರು ಕೈ ಬಿಡ್ತಾರೆ ಹೊರತು ದೇವ್ರ ಮತ್ತೆ ಯಾವತ್ತೂ ಕೈ ಬಿಡಲ್ಲ ಅನ್ನೋದು ನಾವು 100% ನಂಬಿದ್ದೀವಿ. ಎರಡು ಬಾರಿ ನಾನು ಅದನ್ನ ರೆನೋವೇಟ್ ಮಾಡಿ ಸರಿಯಾಗಿ ಆಗ್ತಿರ್ಲಿಲ್ಲ. ಸೊ ಈ ಸತಿ ಗುರುಗಳ ಹತ್ರ ಬಂದು ಅದನ್ನ ಸಂಕಲ್ಪ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಾಗಿದೆ. ತುಂಬಾ ಸ್ಟ್ರಗಲಿಂದ ನಾನು ಬಂದು ಇಲ್ಲಿ ಕಾಯಿ ಕಟ್ಟಿದೆ. PG ಬಾಯ್ಸ್ PG ನಮ್ದು ಫುಲ್ ಡಲ್ ಆಗ್ಬಿಟ್ಟಿತ್ತು. ಎಷ್ಟು ಅಂದ್ರೆ 20 ಮೆಂಬರ್ಸ್ ಇದ್ದಿದ್ದು, 70 ಮೆಂಬರ್ಸ್ ಕೆಪಾಸಿಟಿ ಇದ್ದಿದ್ದು. ಮೊದಲಿಗಿಂತ ಕಂಪೇರ್ ಮಾಡಿದ್ರೆ ಈಗ ನನ್ನ ಜೀವನ ತುಂಬಾ ಚೆನ್ನಾಗಿದೆ. ಈಗ ಒಂದು ಕಂಪ್ನಿ ಕಟ್ಟಿ ಅದನ್ನ ಬೆಳೆಸ್ತಾ ಇದ್ದೆ. ಇಲ್ಲಿ ಬಂದು ನಾವು ಒಂದು 2 ವೀಕ್ಸ್ ಅಲ್ಲೇ ನಮ್ಗೆ ಏನಿಲ್ಲ ಅಂದ್ರೆ 40-45 ಕರ್ನಾಟಕದ ಎರಡನೇ ಮಂತ್ರಾಲಯವೆಂದೇ ಖ್ಯಾತಿಯಾದ ಹೊನ್ನಾವ ಮಂತ್ರಾಲಯ ಇದೀಗ ಭಕ್ತಾದಿಗಳ ಪಾಲಿನ ಸ್ವರ್ಗ. ಆ ಮಂತ್ರಾಲಯಕ್ಕೆ ಹೋಗಲಾಗದ ಅದೆಷ್ಟೋ ಭಕ್ತರನ್ನ ತನ್ನ ಪವಾಡದ ಮೂಲಕ ಈ ಮಂತ್ರಾಲಯಕ್ಕೆ ಕರೆಸಿಕೊಂಡು ಆಶೀರ್ವದಿಸುತ್ತಿದ್ದಾರೆ ಗುರುರಾಯರು ಅನ್ನೋದು ಇಲ್ಲಿನ ಭಕ್ತಗಣದ ನಂಬಿಕೆ. ಆದ್ದರಿಂದಲೇ ಎರಡನೇ ಮಂತ್ರಾಲಯವೆಂದೇ ಖ್ಯಾತಿಯಾದ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ ಹಿಂದೂ ಧರ್ಮದ ಕೋಟ್ಯಾನುಕೋಟಿ ದೇವರುಗಳಲ್ಲಿ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ರಾಯರಿಗೆ ವಿಶೇಷ ಸ್ಥಾನಮಾನ ಹಾಗೂ ಪ್ರಾಮುಖ್ಯತೆ ನೀಡಲಾಗಿದೆ. ತಮ್ಮ ಅದ್ಭುತವಾದ ಪವಾಡ ಹಾಗೂ ಮಹಿಮೆಯಿಂದ ಕೋಟ್ಯಾಂತರ ಭಕ್ತರನ್ನ ಹೊಂದಿರುವ ಗುರುರಾಯರು ಎಲ್ಲೆಲ್ಲಿ ನೆಲೆಸಿರುತ್ತಾರೋ ಅದೇ ಮಂತ್ರಾಲಯ ಅನ್ನೋದೇ ಭಕ್ತಗಣದ ನಂಬಿಕೆ. ಈ ನಂಬಿಕೆಗೆ ಪುಷ್ಟಿ ಕೊಡುವಂತಿದೆ ಶ್ರೀ ಕ್ಷೇತ್ರ ಹೊನ್ನಾವ ಎರಡನೇ ಮಂತ್ರಾಲಯ. ಈ ಮಂತ್ರಾಲಯವು ಬೆಂಗಳೂರಿನ ಮಾಗಡಿ ಮುಖ್ಯ ರಸ್ತೆಯ ತಾವರೆಕೆರೆ ಹೋಬಳಿಯ ಹೊನ್ನಗನಹಟ್ಟಿಯ ಹೊಸ ಮಂತ್ರಾಲಯ ನಗರದಲ್ಲಿದೆ. ರಾಯರ ದರ್ಶನ ಪಡೆದು ಅವರ ಅಂದ್ರೆ ಜನರು ಕೈ ಬಿಡ್ತಾರೆ ಹೊರತು ದೇವ್ರ ಮತ್ತೆ ಯಾವತ್ತೂ ಕೈ ಬಿಡಲ್ಲ ಅನ್ನೋದು ನಾವು 100% ನಂಬಿದೀವಿ. ಯಾಕಂದ್ರೆ ನಾವು PG ವ್ಯವಹಾರ ಮಾಡ್ತಿರೋದು ತುಂಬಾ ಡಲ್ ಆಗ್ಬಿಟ್ಟಿತ್ತು ನಮ್ದು. ಅವಾಗ ಅನ್ಕೊಂಡಿದ್ದ ಮಂತ್ರಾಲಯಕ್ಕೆ ಹೋಗಿ ಬಂದು ಯಾವಾಗ್ಲೂ ಅಲ್ಲಿ ಹೋಗಕ್ ಆಗ್ತಾ ಇರ್ಲಿಲ್ಲ ಅಂತ ಅನ್ಕೊಂಡು, ಬಟ್ ದೇವ್ರು ಈ ತರ ನಮ್ಗೆ ದಾರಿ ತೋರಿಸಿದ್ರು. ಅವಾಗಿಂದ ನಾವು 12 ವಾರದಿಂದ ನಾವ್ ಏನ್ ಅನ್ಕೊಂಡಿದ್ರು ಅದರಲ್ಲಿ ನಮ್ಗೆ 90% ಸಕ್ಸಸ್ ಆಗಿದೆ. ನಾನ್ ಹೇಳ್ಬೇಕಂದ್ರೆ ಜನನ ಯಾರು ನಂಬೇಡಿ, ದೇವ್ರನ್ನ ಬಂದು ನಂಬಿ. ರಾಯರ್ ಇದ್ದಾರೆ, ಎಲ್ಲರಿಗೂ ರಾಯರ್ ಒಳ್ಳೇದ್ ಮಾಡ್ತಾರೆ ಅನ್ನೋದನ್ನ ಹೇಳಕ್ ನಾನು ಇಷ್ಟಪಡ್ತೇನೆ ಸರ್. ಹೌದು, ನಮ್ಗೆ ತುಂಬಾ ಕಮಿಟ್ಮೆಂಟ್ಸ್ ತುಂಬಾ ಇತ್ತು ಸರ್. ಅದ್ರಲ್ಲಿ ರಾಯರ್ ನಮ್ಗೆ ಹೇಗೆ ಎಲ್ಲಾ ಇದನ್ ಮಾಡ್ಕೊಂಡ್ ಬರ್ತಿದಾರೆ ಗೊತ್ತಿಲ್ಲ. ನಾವ್ ಇವತ್ತು ಕುತ್ಕೊಂಡು ಕೊರಗಿದ್ರೆ ಸಂಜೆ ವರ್ಷದಲ್ಲಿ ರಾಯರ್ ನಮ್ಗೆ ಯಾವ್ದಾದ್ರು ಒಂದು ರೂಪದಲ್ಲಿ ನಮ್ಗೆ ದಾರಿ ತೋರ್ಸಿದಾರೆ. ನೆನ್ನೆ ತಾನೇ ನಮ್ದೇನೋ ಒಂದ್ ಮನೆಗ್ ಖಾಲಿ ಮಾಡ್ಬೇಕು ಅನ್ನೋದು ಬಂತು, ಬಟ್ ಅದೇನೋ ಗೊತ್ತಿಲ್ಲ. ಈವ್ನಿಂಗ್ ಒಂದ್ಸಲಿ ಓನರೇ ಬಂದ್ ಹೇಳಿದ್ರು ಬೇಡ ನೀವ್ ಮಾಡೋದು ಅಂತ. ಅವಾಗ ರಾಯರ್ ನೆನ್ಸ್ಕೊಂಡಿದ್ಕೆ ಅವಾಗ್ಲೂ ಅನ್ಸ್ತು 100% ನಿಜ ರಾಯರ್ ಇದ್ದಾರೆ ಅಷ್ಟೇನೆ. ಇವಾಗಂತೂ ನಾವು ಸುಳ್ಳು ಹೇಳೋದಂತಲ್ಲ, 100% ಇಲ್ಲಿ ಬಂದು ನೀವ್ ಯಾರೇ ಏನೇ ಅನ್ಕೊಂಡ್ರು 100% ನೆರವೇರುತ್ತೆ. ಎಲ್ಲಾರು ಖಂಡಿತ ಒಂದ್ಸಲಿ ಭೇಟಿ ಮಾಡಿ ಅನ್ನೋದು ನಾನು ಇಷ್ಟಪಡ್ತೇನೆ ಇರ್ಲಿಕ್ಕೆ. ಮೂರನೇ ಬಾರಿ ಅದು ನಂಗೆ ತುಂಬಾ ಚೆನ್ನಾಗಿ ಎಲ್ಲಾ ಕೆಲಸಗಳು ಸುಸೂತ್ರವಾಗಿ ಆಯಿತು ಸರ್. ಯಾವುದೇ ರೀತಿ ತೊಂದರೆ ಇಲ್ಲದೆ ಖಂಡಿತ ತುಂಬಾ ಚೆನ್ನಾಗಿ ನೆರವೇರಿತು. ಸೊ ಅದು ನನಗೆ ಗುರುಗಳ
ಕೃಪೆಯಿಂದ ನೆರವೇರಿದೆ ಅಂತ ಅನ್ಕೊಂತೀನಿ. ರಾಯರ ಪವಾಡದ ಬಗ್ಗೆ ತಮ್ಮ ಅನುಭವದಲ್ಲಿ ಹೇಳಿದ ಭಕ್ತಿಯೊಬ್ಬರು, ನನ್ನ ಗಂಡನಿಗೆ ಒಳ್ಳೆಯ ಕೆಲಸವಿರಲಿಲ್ಲ, ಇಲ್ಲಿಗೆ ಬಂದ ಮೇಲೆ ಅವರಿಗೆ ಒಳ್ಳೆಯ ಕಡೆ ಕೆಲಸ ಸಿಕ್ಕಿದೆ ಎಂದರು. ನಮ್ಗೆ ಮೇನ್ ಬಂದು ನನ್ನ ಹಸ್ಬೆಂಡ್ಗೆ ಕೆಲಸ ಬೇಕು ಅಂತ ಹೇಳಿ ಬಂದಿದ್ದು. ಆಕ್ಚುಲಿ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಓದಿ ಪ್ರೊಫೆಸರ್ ಆಗಿದ್ರು. ಬಟ್ ಅಲ್ಲಿ ಯಾರೋ ಸ್ಟೂಡೆಂಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ರೆ ತೆಗೆದ್ಬಿಟ್ಟಿದ್ರು. ಮತ್ತೆ ಈಗ ಅವ್ರಿಗೆ ಕೆಲಸ ಬೇಕು ಅಂತ ಹೇಳಿ ಸುಮಾರು ಒಂದ್ 3-4 ತಿಂಗಳಿಂದ ಮನೇಲೇ ಇದ್ರು. ನಾವು ಆಕ್ಚುಲಿ ಇನ್ಸ್ಟಾದಲ್ಲೇ ನೋಡ್ತಾ ಇದ್ದೋ ತುಂಬಾ ಈ ದೇವಸ್ಥಾನದಲ್ಲಿ ಈ ತರ ಎಲ್ಲ ಕಾಯಿ ಕಟ್ತಿದ್ದಾರೆ ಅಂತ. ಸರಿ ನಾವು ಯಾಕೆ ಟ್ರೈ ಮಾಡ್ಬಾರ್ದು ಅಂತ ಹೇಳಿ ಬಂದು ಕಟ್ಟಿ ಐ ಥಿಂಕ್ 2 or 3 ವೀಕ್ಗೆ ಅವ್ರಿಗೆ ಇಂಟರ್ವ್ಯೂ ಬಂತು. ಸುಮಾರು 3 to 4 ಕಡೆ ಬಂತು. ಅದಾದ್ಮೇಲೆ ಈಗ ಫೈನಲ್ ಆಗಿ ಹೋಗ್ತಿದ್ದಾರೆ. ಇವತ್ತು ಮೊದಲನೇ ವಾರ ಅವರು. ಸೊ ಅವ್ರು ಇನ್ನು ಕೆಲಸದಿಂದ ಬರ್ತಿದ್ದಾರೆ. ನಾನು ಆಲ್ರೆಡಿ ಬಂದು ವೇಟ್ ಮಾಡ್ತಾ ಇದ್ದೀನಿ. ಸೊ ಕೆಲಸ ಸಿಕ್ತು ಅಂತ ಹೇಳ್ಬಿಟ್ಟು ನಾವು ದೇವ್ರ ನೋಡೋದನ್ನ ಸ್ಟಾಪ್ ಮಾಡಕ್ಕಾಗತ್ತಾ? ಅದ್ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಏನಿದೆ ಅದನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ತುಂಬಾ ಮಿರಾಕಲ್ ಅಂದ್ರೆ ನಾವು ಅವರು ತುಂಬಾ ಕಡೆ ಕೆಲಸ ಹುಡುಕ್ತಿದ್ರು. ಎಲ್ಲಿ ಹೋದ್ರು ಇಲ್ಲ ಇವಾಗ ಸದ್ಯಕ್ಕಿಲ್ಲ, ಹೇಳ್ತೀನಿ 20 to 25 ಕಡೆ ಹೋಗ್ಬಿಟ್ಟಿದ್ದಾರೆ. ಇಲ್ಲ ನೋಡ್ತೀನಿ ಹೇಳ್ತೀನಿ ಅಂತ ಹೇಳಿ ಕೊನೆಗೆ ಅವರೇ ಕಾಲ್ ಮಾಡಿ ತುಂಬಾ ಕಾಲ್ ಮಾಡ್ತಾ ಇದ್ರು, ಬನ್ನಿ ಸರ್ ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್, ಬನ್ನಿ ಅಂತ ಹೇಳಿ. ಸೊ ಈಗ ಹೋಗ್ತಾ ಇದ್ದಾರೆ. ಅದೇ ಮಿರಾಕಲ್ ಅಂತ ಹೇಳ್ಬೋದು. ಆತರ ಮಾತನಾಡಿದ ಮತ್ತೋರ್ವ ಭಕ್ತೆ, ನನಗೆ ವ್ಯಾಪಾರದಲ್ಲಿ ಭಾರಿ ನಷ್ಟವಾಗಿ ಬೀದಿಗೆ ಬರುವ ಹಾಗಾಗಿತ್ತು. ಆದರೀಗ ನಾನೇ ಒಂದು ಕಂಪನಿ ಕಟ್ಟಿ 5-6 ಜನಕ್ಕೆ ಕೆಲಸ ಕೊಡಲು ರಾಯರೇ ಕಾರಣ ಎಂದ್ರು. ಜೀವನ ತುಂಬಾ ಚೆನ್ನಾಗಿದೆ. ಈ ಒಂದು ಕಂಪನಿ ಕಟ್ಟಿ ಅದನ್ನ ಬೆಳೆಸ್ತಾ ಇದ್ದೀನಿ. ತುಂಬಾ ಲಾಸ್ ಆಗಿತ್ತು ಪಾರ್ಟ್ನರ್ಶಿಪ್ ಎಲ್ಲ ಮಾಡಿ. ಲಾಸ್ ಅಂದ್ರೆ ಅದು ಹೇಳಕ್ಕಾಗಲ್ಲ, ಅದು ನೆಕ್ಸ್ಟ್ ಎದೊಳಕ್ ಆಗಲ್ಲ ನನ್ಗೆ. ಆ ತರ ಸಿಚುವೇಶನ್ ಅಲ್ಲಿ ಇಲ್ಲಿ ಬರಿಗೈಲಿ ಬಂದಿದ್ದು ಕಂಪ್ನಿ ಕಟ್ಟಿ ಅದು ಬೆಳೆಸ್ಕೊಂಡು ಈಗ ನನ್ನ ಅಂಡರಲ್ಲೇ 5-6 ಜನ ವರ್ಕ್ ಮಾಡೋ ಅಷ್ಟು ಕೆಪಾಸಿಟಿ ನನ್ನಲ್ಲಿ ಇದೆ. ಕೊಟ್ಟಿದ್ದಾರೆ ರಾಯರು ಅದ್ರ ಬಗ್ಗೆ. ನಂತರ ಮಾತನಾಡಿದ ಭಕ್ತಿಯೊಬ್ಬರು, ನಾನು ಇಲ್ಲಿಗೆ ಬಂದ ನಂತರ ನನ್ನ ಕಷ್ಟಗಳೆಲ್ಲ ಪರಿಹಾರವಾಗುವ ಭರವಸೆ ಮೂಡಿದೆ ಎಂದ್ರು. ಇದು 9ನೇ ವಾರ ಬರ್ತಿರೋದು ಇವಾಗ ರಾಯರ ಹತ್ರ. ನನ್ಗೆ ಮುಂಚೆ ಭಕ್ತಿ ದೇವ್ರು ಅಂದ್ರೆ ಏನಂತಾನೆ ಗೊತ್ತಿರ್ಲಿಲ್ಲ. ಯಾವ್ದೋ ಒಂದ್ ಬೇರೆ ಲೋಕದಲ್ಲೇ ಇದ್ದೆ ನಾನು. ದೇವ್ರು ಅಂದ್ರೆ ಏನೋ, ಭಕ್ತಿ ಅಂದ್ರೆ ಏನೋ, ಅದ್ರದ್ದು ಮಹತ್ವ ಏನೋ, ರಾಯರಂದ್ರೆ ಯಾರು, ರಾಯರ ಮಹತ್ವ ಏನು, ಅದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಸ್ವಲ್ಪ ದಿನದಿಂದನೇ ನನ್ಗೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದು, ಗೊತ್ತಾಗಿದ್ದು. ನಾನು ಪೂಜೆ ಪುನಸ್ಕಾರ ಎಲ್ಲ ಸ್ಟಾರ್ಟ್ ಮಾಡಿದ್ದು, ವ್ರತ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದಾಗಿಂದ ನನಗ್ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಕ್ಕಿದೆ. ಮತ್ತೆ ಎಷ್ಟೋ ಅನ್ಕೊಂಡಿರೋ ಕೆಲ್ಸಗಳೆಲ್ಲ ಆಗಿದೆ, ತುಂಬಾ ಒಳ್ಳೇದಾಗಿದೆ. ಇನ್ನು ಏನೇನೋ ಕನ್ಸ್ ಕಟ್ಕೊಂಡಿದೀನಿ, ಎಲ್ಲ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಬೇರೆ ಏನು ಬೇಡ್ಕೊಳಲ್ಲ ಜಾಸ್ತಿ. ರಾಯರು ಯಾವಾಗ್ಲೂ ನನ್ ಜೊತೆಗಿದ್ಬಿಟ್ಟು ನನ್ನ ಒಳ್ಳೆ ದಾರಿಲಿ ನಡೆಸ್ಲಿ ಅಂತ ಮಾತ್ರ ಬೇಡ್ಕೊಳ್ತೀನಿ. ಯಾವಾಗ ಬಂದ್ ಹಸ್ಬೆಂಡ್ ಇಲ್ಲಿ ಕಾಯಿ ಇಟ್ಬಿಟ್ಟು ಬೇಡ್ಕೊಂಡಿದ್ರು. ಅವ್ರು ಏನ್ ಅನ್ಕೊಂಡಿದ್ರೆ ಅದೆಲ್ಲ ನೆರವೇರಿದೆ ಗುರುಗಳ ಆಶೀರ್ವಾದದಿಂದ. ನನ್ಗೂ ತುಂಬಾ ಒಳ್ಳೇದಾಗಿದೆ ಅದರಿಂದ. ಅದೇ ಅವ್ರು ಹೇಳಿತರ ರೆನೋವೇಶನ್ ಮಾಡಕ್ ಹೋಗಿದ್ವಿ. 2 times ಅದು ಸಕ್ಸಸ್ ಆಗಿರ್ಲಿಲ್ಲ. 3 time ಕರೆಕ್ಟ್ ಆಗಾಯ್ತು. ಮತ್ತೋರ್ವ ಭಕ್ತ, ನನ್ನ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಲು ಬಹಳ ಸಮಸ್ಯೆಯಾಗಿತ್ತು. ಇಲ್ಲಿಗೆ ಬಂದ ನಂತರ ಅದರ ಸಮಸ್ಯೆ ಬಗೆಹರಿಯಿತು ಎಂದ್ರು. ಇದರ ಚೇಂಜಸ್ ಏನಿಲ್ಲ. ಈಗ ಎಲ್ಲರ ಜೀವನದಲ್ಲೂ ಏರುಪೇರು ಅನ್ನೋದು ಇದೇ ಇರುತ್ತೆ. ನಮ್ಮ ಜೀವನದಲ್ಲೂ ಒಂದು ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಮಗು ಸ್ಕೂಲ್ ಫೀಸ್ ಕಟ್ಟೋದ್ರಿಂದ ಸ್ವಲ್ಪ ತೊಂದರೆಗಳಾಗ್ತಿತ್ತು. 3ನೇ ವಾರಕ್ಕೇನೆ ಅದು ಆಲ್ಮೋಸ್ಟ್ ನಾವು ಫಸ್ಟ್ ವಾರ ಕಂಪ್ಲೀಟ್ ಆಗ್ತಿದ್ದಂಗೆ ಅದು ಯಾವ ಕಡೆಯಿಂದ ಅಮೌಂಟ್ ಅಡ್ಜಸ್ಟ್ ಆಗುತ್ತೋ ಗೊತ್ತಿಲ್ಲ. ಫಸ್ಟ್ ವಾರಕ್ಕೇನೆ ಕ್ಲಿಯರ್ ಆಗೋಯ್ತದೆ, ಮಗು ಫೀಸ್ ಕಟ್ಟೋದಾಗ್ಲಿ ಇನ್ನೊಂದಾಗ್ಲಿ. ಬಟ್ ಇವತ್ತಿನ ಸಿಚುಯೇಷನ್ ಏನಿದೆ, ಆರಾಮಾಗಂತೂ ಇದೀನಿ, ತೊಂದರೆ ಅಂತ ಇಲ್ಲ. ಕಮಿಟ್ಮೆಂಟ್ಸ್ ಅನ್ನೋದು ಇದ್ದೇ ಇರುತ್ತೆ ಮನ್ಸಿಗೆ. ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಬಟ್ ಮನ್ಸಿಗೆ ನೆಮ್ಮದಿ ಬೇಕು. ಆ ನೆಮ್ಮದಿ ಅಂತೂ ಇವತ್ತಿಗಿದೆ. ಫಸ್ಟ್ ನಾವೇನು ಒದ್ದಾಡ್ತಿದ್ವೋ ಆ ಹಿಂಸೆ ಇವತ್ತಿಗಿಲ್ಲ. ಇವತ್ತು ಆರಾಮಾಗಿ ನಾನು ನೆಮ್ಮದಿಯಾಗಿ. ಪೂರ್ವ ಭಕ್ತೆ, ನಮ್ಮ ಕುಟುಂಬದಲ್ಲಿ ಹೆಣ್ಣು ಮಕ್ಕಳೇ ಜಾಸ್ತಿ. ನನಗೂ ಹೆಣ್ಣು ಮಗುವಾಗಿತ್ತು. ರಾಯರ ಸನ್ನಿಧಿಗೆ ಬಂದು ಬೇಡಿಕೊಂಡ ನಂತರ ಇದೀಗ ನಮ್ಮ ಕುಟುಂಬದಲ್ಲಿ ಗಂಡು ಮಕ್ಕಳ ಸಂತತಿ ಹೆಚ್ಚಾಗಿದೆ ಎಂದರು. ದೀಪ ಹಚ್ಚಲ್ಲ, ಬ್ರಾಹ್ಮಣರು ಮಾತ್ರ ಪೂಜೆ ಮಾಡೋದು. ಇಲ್ಲಿ ಎಲ್ಲರೂ ಬಂದು ಪೂಜೆ ಮಾಡ್ತಾ ಇದ್ದಾರೆ. ಏನೋ ಒಂಥರ ಮನ್ಸಿಗೇನೋ ಒಂಥರ ನೆಮ್ಮದಿ, ಖುಷಿ ಆಗುತ್ತೆ. ಮನೇಲೂ ಅಷ್ಟೇ ನೆಮ್ಮದಿ ಇದೆ ಒಂಥರ ಬಂದಿಯಿಂದ. ಇವ್ರು ಎಣ್ಸ್ಕೊಂಡಾಗ ಏನೋ ಒಂಥರ ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ತುಂಬಾ ನಂಬ್ತೀವಿ. ನನ್ಗೆ ಅಂದ್ರೆ ಫಸ್ಟ್ ಒಂದ್ ಹೆಣ್ಮಗು ಹುಟ್ಟಿದ್ದು, ಆಮೇಲೆ ರಾಯರು ಎಣ್ಸ್ಕೊಂಡ್ರ ಮೇಲೆ ನನ್ಗೊಂದ್ ಗಂಡ್ ಮಗು ಹುಡ್ತು ರಾಯರು. ಮಂತ್ರ ಎಲ್ಲ ಹೋಗಿದ್ದೀನಿ, ಅವ್ನ್ ಕೂದ್ಲು ಅಲ್ಲೇ ತಗ್ಸಿದೀನಿ. ಅಂದ್ರೆ ನಮ್ ಫ್ಯಾಮಿಲಿ ಫುಲ್ ಹೆಣ್ಮಕ್ಳೇ ಜಾಸ್ತಿ ಇದ್ರು. ರಾಯರು ನಂಬ್ಕೊಂಡ್ರೆ ನನ್ ಗಂಡ್ ಮಗು ಹುಟ್ಟಿದ್ರು. ನಮ್ ಫ್ಯಾಮಿಲಿಗೆಲ್ಲ ಇವಾಗ ಗಂಡ್ ಮಗು ಹುಟ್ಟಿತ್ತು. ಮತ್ತೋರ್ವ ಭಕ್ತ, ನಾನು ಕಾರ್ ಕೊಳ್ಳಬೇಕೆಂಬ ಕನಸಿತ್ತು. ಈ ಕ್ಷೇತ್ರಕ್ಕೆ ಬಂದ ನಂತರ ಅದು ನನಸಾಯಿತು ಎನ್ನುತ್ತಾ ತಮ್ಮ ಅನುಭವವನ್ನ ಹಂಚಿಕೊಂಡ್ರು. ನಾನು ಅನ್ಕೊಂಡಿದ್ದು ಕೆಲವು ಸಕ್ಸಸ್ ಆಗಿದೆ. ಇಲ್ಲಿಗೆ ಬಂದ್ಮೇಲೆ ಒಂದು ಕಾರ್ ತಗೋಬೇಕಂತ ಇದ್ದೆ, ಅದು ತಗೊಂಡಿದ್ದೀನಿ. ತುಂಬಾ ಶಕ್ತಿ ಇದೆ ಈ ದೇವರಲ್ಲಿ. ತುಂಬಾ ಇದಕ್ಕೆ ಹರಕೆ ಕಾಯಿ ಕಟ್ತಾರೆ ಇಲ್ಲಿ.